ಇಂದಿನಿಂದ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರಯಾಣವನ್ನ ಮಾಡಲಿದ್ದಾರೆ. ವಿದೇಶ ಪ್ರವಾಸಕ್ಕೆ ಹೊರಟಂತ ಕಾಂಗ್ರೆಸ್ ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲೇ ಪ್ರವಾಸಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ಒಂದು ಕಡೆ ನಾಯಕತ್ವದ ವಾರ್ ನಡುವೆ ಶಾಸಕರು ವಿದೇಶ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇಂದಿನಿಂದ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಅಂತಾನೆ ಹೇಳ್ಬೋದು. ವಿದೇಶಿ ಪ್ರವಾಸಕ್ಕೆ ಕಾಂಗ್ರೆಸ್ ಶಾಸಕರು ಹೊರಟಿದ್ದಾರೆ. ಅದು ತಮ್ಮ ಸ್ವಂತ ಖರ್ಚು ಗೊತ್ತಿಲ್ಲ. ಇದು ಪಶುಸಂಗೋಪನೆ ಇಲಾಖೆಯ ಪ್ರವಾಸವಲ್ಲ ಅಂತ ಒಂದು ಕಡೆ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಾವು ಯಾರ ಟೀಮ್ನ ನಾಯಕರೂ ಅಲ್ಲ ಅಂತ ಒಂದು ಕಡೆ ನಾಗರಾಜ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿರುಗುಪ್ಪ ಶಾಸಕ BM ನಾಗರಾಜ್ ಯಾದವ್ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ನಮ್ಮ ವೈಯಕ್ತಿಕ ಖರ್ಚಿನಲ್ಲೇ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಸುಮಾರು 21 ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದು. ಇಲ್ಲಿ ಯಾವುದೇ ಬಣದ ಶಾಸಕರು ಪ್ರವಾಸಕ್ಕೆ ಹೊರಟಿಲ್ಲ. ಜಗಳೂರು ಶಾಸಕ ದೇವೇಂದ್ರಪ್ಪ ಪ್ರವಾಸದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ತಡರಾತ್ರಿ 12 ಗಂಟೆಗೆ ಹೊರಡಲಿರುವಂಥ ಕಾಂಗ್ರೆಸ್ ಶಾಸಕರು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಎಲ್ಲ ಶಾಸಕರು ಕಾಂಗ್ರೆಸ್ ಶಾಸಕರು ವಿಮಾನ ನಿಲ್ದಾಣಕ್ಕೆ ತಲುಪಿರುವಂಥದ್ದು. ನಾವು ಯಾರ ಬಣದ ನಾಯಕರೂ ಅಲ್ಲ ಅಂತ ಒಂದು ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಜಗಳೂರು ಶಾಸಕ ದೇವೇಂದ್ರಪ್ಪ ಪ್ರವಾಸದ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸುಮಾರು 21 ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದೇವೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ. ನಿಧಾನವಾಗಿ ಕೇಳ್ರಣ್ಣ. ಸರ್ ಈಗ ಯಾಕೆ ಹೋಗ್ತಿರೋದು ಒಂದ್ ನಿಮಿಷ ಸರ್. ಯಾಕೆ ಹೋಗ್ತಿರೋದು ಸರ್ ಪ್ರವಾಸ? ಸರ್ ಈಗ ವಿಲಾಸಿ ಜೀವನ ಮಾಡಕ್ಕೆ. ಜೀವನ ಮಾಡಕ್ಕೆಲ್ಲ ಸರ್ ಕ್ಯಾಮ್ರಾ ಸರ್ ಈ ಕಡೆ ಕೆಲವರು ಎಂಜಾಯ್ ಮಾಡಕ್ ಹೋಗ್ತಾರೆ. ನಾವು ಎಂಜಾಯ್ ಮಾಡಲ್ಲ. ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಸರ್ ಬಜೆಟ್ ಸಂದರ್ಭದಲ್ಲಿ ಈಗ ಹೋಗುವಂತದ್ದು ಬಜೆಟ್ ನಾನು ಬಜೆಟ್ ಮಾಡ್ತೀನಿ. ಅನುದಾನವನ್ನ ಬೇಡಿಕೆ ಇಡ್ಬೇಕಲ್ಲ. ಹೈಕಮಾಂಡ್ ಅನುಮತಿ ಈಗ ಯಾಕೆ ಬೇಕು ನಾವು? DK ಶಿವಕುಮಾರ್ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ನಾನು CMಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಹೇಳ್ತೀವಿ. ಇಲಾಖೆದಲ್ಲ, ನಮ್ ಖಾಸಗಿ ಪ್ರವಾಸ ಇದೆ. ಇಲ್ಲಪ್ಪ, ನಾವು ಬೆಳಗಾಂ ಅಧಿವೇಶನದಲ್ಲೇನೆ ಒಂದು ಪ್ರವಾಸ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಯಾರ್ಯಾರಿಗೆ ಇಷ್ಟ ಅವ್ರವ್ರು ಬಂದಿದ್ದಾರೆ. ಇದೇನು ಹೊಸ್ತೇನಲ್ಲ, ನಾವು ಯಾವಾಗ್ಲೂ ಹೋಗ್ತಾ ಇರ್ತೀವಿ. ಇದು ಈ ಸಲ ಈ ತರ ಹೊಸ್ತಾಗಿ ಸುದ್ದಿ ಆಗಿದೆ ಅಷ್ಟೇ. ನಾವು ಕುಟುಂಬ ಸಮೇತ ಯಾವಾಗ್ಲೂ ವರ್ಷಕ್ಕೊಂದ್ಸಲಿ ಹೋಗ್ತಾನೆ ಇರ್ತೀವಿ. ನನಗೇನಿದೇನು ಹೊಸ್ತೇನಲ್ಲ. ಇದು ನಮ್ ಖಾಸಗಿ ಪ್ರವಾಸ, ಅದಕ್ಕೆ ನನಗೇನ್ ಸಂಬಂಧ ಇಲ್ಲ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್. ಎರಡು ಕಂಟ್ರಿಗೆ ಹೊಂಟಿವಿ ದೇಶಗಳು. AICC ಅಧ್ಯಕ್ಷರು ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮೇಲೆ ನಮ್ದು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರೆ. ನಾನು ವಸಂತ್ ಕುಮಾರ್, ಗೌಡ್ರು ಮತ್ತು ಅರೆ ನಾವು ಸ್ವಂತ ಖರ್ಚಲ್ಲಿದ್ದು ಓದ್ತೀವ್ರಿ. ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡು 3-4 ತಿಂಗಳ ಹಿಂದೆನೆ ಮಾಡಿರ್ತಿದ್ದು. ಇದು ಯಾವ್ದು ರಾಜಕೀಯ ಇದಕ್ಕೂ ಕಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಟೀಕೆಗಳಿಗೆಲ್ಲ ಉತ್ಸವದಿರ್ತಕ್ಕಂಥ ಟೀಕೆ ಇದು ಸುಮಾರು 2 ತಿಂಗಳ ಕೆಳಗಡೆನೆ 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು ನಾವು ಕಾಂಗ್ರೆಸ್ಸಿಗರಷ್ಟೇ. ಹಾಗಾಗಿ ಮನುಷ್ಯ ಆದಂತವನು ದೇಶ ಸುತ್ತಬೇಕು. ಫ್ಯಾಮಿಲಿ ಹೋಗ್ತೀವಿ ಆಯ್ತಾ. ನಾವೆಲ್ಲ MLA ಮಾತಾಡ್ಕೊಂಡು ಬಣಗಿನ ಏನಿಲ್ಲ. ನಾವು ಕಾಂಗ್ರೆಸ್ಗಳು ಬಣ ಏನಿಲ್ಲ, ಬಣ ರಾಜಕೀಯ ಏನಿಲ್ಲ. ನಾವು ಇಂಡಿವಿಜುವಲ್ ಹೋಗ್ತಾ ಇದ್ದೀವಿ. ಹೈಕಮಾಂಡ್ ಅನುಮತಿ ತಗೋಬೇಕು. KPCC ಅಧ್ಯಕ್ಷರು ಮಾಹಿತಿ ಕೊಡ್ಬೋದು. ಎಲ್ಲರಿಗೂ ಮಾಹಿತಿ ಐತೆ. ಊರ್ ಹೋಗ್ತಾ ಇದಾರ ಒಂದ್ 25 ಮಂದಿ ಅಂತ. ಏನೋ ಅದ್ರ ಬಗ್ಗೆ ಏನೋ
ಅವ್ರೇನು ಅಬ್ಜೆಕ್ಷನ್ ಮಾಡಿಲ್ಲ. ಇನ್ನೊಂದು ಎಲ್ಲರಿಗೂ ಮಾಹಿತಿ ಇದೆ ಪಕ್ಷಗಳು. ಇಲ್ಲಿ ವೈಯಕ್ತಿಕ ಪ್ರವಾಸ ಇದು ಕೆಪಿಸಿಸಿ ಅಧ್ಯಕ್ಷ ಗಮನಕ್ಕೆ ತರೋ ಅವಶ್ಯಕತೆ ಇಲ್ಲ. ಅವ್ರು ಕೇಳಿದ್ರೆ ಒಂದು ವೇಳೆ ನಾವು ಮಾಹಿತಿ ಕೊಡ್ತಾ ಇದ್ವಿ, ಅವರು ನಮ್ಮನ್ನು ಕೇಳಿಲ್ಲ. ಗೊತ್ತಿಲ್ಲ ನಮಗಂತೂ ಯಾರು ಸ್ಪಾನ್ಸರ್ ಮಾಡಿಲ್ಲ. ನಾವು ನಮ್ಮ ಸ್ವಂತ ದುಡ್ಡಿಂದ ಹೋಗ್ತಾ ಇದ್ದೀವಿ. ನಾವು 12 ಬಹಳ ದಿನ ಹೋಗ್ತಾ ಇದ್ವಿ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್. ಈಗಾಗಲೇ ಕಾಂಗ್ರೆಸ್ ನಾಯಕರು ವಿದೇಶ ಪ್ರಯಾಣವನ್ನು ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಮೊದಲೇ ಅಭಿವೃದ್ಧಿ ಇಲ್ಲದೆ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಥದ್ರಲ್ಲಿ ಶಾಸಕರು ಇಷ್ಟು ಜನ ಪ್ರವಾಸ ಹೋಗ್ತಿದ್ದಾರೆ, ಯಾರ್ಯಾರು ಹೋಗ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾರ್ತಿಕ್, ಏನು ರಾಜ್ಯದಲ್ಲಿ ಕುರ್ಚಿ ಫೈಟ್ ನಡುವೆ ಇವತ್ತು ಕಾಂಗ್ರೆಸ್ನ ಬಹುತೇಕ 20ಕ್ಕೂ ಹೆಚ್ಚು ಶಾಸಕರು ಮತ್ತೆ 6 MLCಗಳು ಇವತ್ತು ವಿದೇಶಿ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಈಗ ಅಂದ್ರೆ ಇವತ್ತು ಸುಮಾರು 7 ಜನ ಶಾಸಕರು ಮತ್ತೆ 3 ಜನ MLCಗಳೇನಿದ್ದಾರೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಲೇಷಿಯಾದ ಕೊಲಾಲಂಪುರ್ಗೆ ಈಗ ಪ್ರಯಾಣ ಬೆಳೆಸುವಂತದ್ದು. ಅಂದ್ರೆ ಈಗ 12ವರೆಗೆ ಇರುವಂತಹ ಫ್ಲೈಟ್ ನಲ್ಲಿ ಈಗ ಪ್ರಯಾಣ ಬೆಳೆಸುವಂತದ್ದು. ಮತ್ತೆ ಅಲ್ಲಿಂದ ಮಲೇಷಿಯಾದಿಂದ ಮೊದಲ ಬಾರಿಗೆ ಆಸ್ಟ್ರೇಲಿಯಾಗೆ ತಲುಪುವಂತದ್ದು. ಮತ್ತೆ ಅಲ್ಲಿ ಕೆಲವೊಂದು ಪ್ರಸಂಗಗಳನ್ನ ಎದುರಿಸಿ ಅಂದ್ರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಶಾಸಕರ ಉದ್ದೇಶ ಏನಿದೆ, ಪ್ರವಾಸದ ಉದ್ದೇಶ ಏನಿದೆ ಅದನ್ನ ಪೂರೈಸಿಕೊಂಡು ಮತ್ತೆ ಅಲ್ಲಿಂದ ನ್ಯೂಜಿಲೆಂಡ್ಗೆ ಪ್ರವಾಸನ ಬೆಳೆಸುವಂತದ್ದು. ಇದರ ನಡುವೆ ಅಂದ್ರೆ ಸಿಎಂ ಕುರ್ಚಿ ಕಾದಾಟದ ನಡುವೆ ಈಗ ಬಹುತೇಕ ಶಾಸಕರೇನಿದ್ದಾರೆ ಇವರೆಲ್ಲ ಸಿದ್ದರಾಮಯ್ಯ ಅವರ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರುವಂತ ಅಂದ್ರೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತ ಶಾಸಕರಂತ ಕರ್ಸ್ಕೊಂಡಿರುವಂತದ್ದು. ಮತ್ತೊಂದು ವಿಚಾರ ಏನಂತಂದ್ರೆ ಕೆಲ ಶಾಸಕರು ವಿದೇಶಿ ಪ್ರವಾಸವನ್ನ ಕೈಗೊಳ್ಳಿಕ್ಕೆ ಅವಕಾಶ ಇದ್ರೂ ಸಹ ಕೆಲವು ಶಾಸಕರಿಗೆ ವೀಸಾದ ಕೊರತೆಯಿಂದಾಗಿ, ಕೆಲವೊಂದು ಮಾಹಿತಿಯ ಕೊರತೆಯಿಂದಾಗಿ ಕೆಲವರು ಪ್ರವಾಸದಿಂದ ಹಿಂದೆ ಉಳಿದಿರುವಂತದ್ದು. ಮತ್ತೊಂದು ಕೆಲ ಶಾಸಕರು ಏನಂತಂದ್ರೆ ಅವರಿಗೆ ಹೋಗುವ ಮನಸ್ಸಿದ್ರು ಸಹ ಹೈಕಮಾಂಡ್ಗೆ ಗುರಿ ಆಗುತ್ತೀವಿ, ಅವರ ಕೆಂಗಣ್ಣಿಗೆ ಗುರಿ ಆಗ್ತೀವಿ ಅಂತ ಹೇಳಿ ಇದರಿಂದ ಹಿಂದೆ ಸರಿದಿರುವಂತದ್ದು. ಕೆಲವೊಂದು ಶಾಸಕರ ಗುಂಪು ಯಾವುದೇ ಫಜೀತಿ ಬೇಡ ನಮ್ಗೆ, ನಾವು ಇರೋಣ ಅಂತೇಳಿ ಸುಮ್ಮನೆ ಇರುವಂತದ್ದು. ಇದರ ನಡುವೆ ಕೆಲ ಶಾಸಕರು ಸಹ ಈಗಾಗಲೇ ಅಧಿವೇಶನ ಬಜೆಟ್ ಇರೋದ್ರಿಂದ ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವಂತ ಅನುದಾನಗಳನ್ನ ನಾವು ಕೇಳಿ ವರದಿಯನ್ನ ಹಣಕಾಸು ಇಲಾಖೆಗೆ ಕೊಟ್ಟು ನಾವೀಗ ಪ್ರವಾಸವನ್ನ ಕೈಗೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 7 ಶಾಸಕರು ಮತ್ತೆ 3 MLCಗಳು ಇಲ್ಲಿಂದ ಪ್ರಯಾಣ ಬೆಳೆಸಿರುವಂತದ್ದು. ಕಾರ್ತಿಕ್, ಓಕೆ, ಒಂದು ಕಡೆ ನಾವು ಸಿದ್ದರಾಮಯ್ಯ ಟೀಮ್ ಅಲ್ಲ ಅಂತ ಒಂದು ಕಡೆ ಶಾಸಕರೇ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಟೀಮ್ ಹೊರಟಿದೆ ಪ್ರವಾಸಕ್ಕೆ ಅಂತ ಒಂದು ಕಡೆ ಮಾತು ಕೇಳಿ ಬರ್ತಾ ಇದೆ. ಯಾವುದು ನಿರ್ದಿಷ್ಟ ಅಂತ? ಕಾರ್ತಿಕ್, ಇಲ್ಲಿ ಪ್ರತಿಯೊಬ್ಬ ಶಾಸಕರು ಹೇಳ್ತಾ ಇರುವಂತ ಮಾತಂತಂದ್ರೆ ನಮ್ಮ ರಾಜಕೀಯ ಪಕ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣ ಬಡಿದಾಟ ಇಲ್ಲ, ನಾವೆಲ್ಲರೂ ಸಹ ಕಾಂಗ್ರೆಸ್ಸಿಗ್ರೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡುವಂತದ್ದು ಏನಂತಂದ್ರೆ ಈ ಪ್ರವಾಸ ಕುರಿತಾಗಿ ಸನ್ಮಾನ್ಯ DCM ಶಿವಕುಮಾರ್ ಅವರಿಗೆ ಮಾಹಿತಿ ಇಲ್ಲ ಅಂತೇಳಿ ಈಗ ಅವರೇ ಅಂದ್ರೆ ಮಾಧ್ಯಮದಲ್ಲಿ ಹೇಳ್ತಾ ಇರುವಂತದ್ದು. ಒಂದು ಕಡೆ ಆದ್ರೆ ಹೈಕಮಾಂಡ್ ಸಹ ಇದರ ಕುರಿತ ಪ್ರತಿಕ್ರಿಯೆ ನೀಡಿರುವಂತದ್ದು. ಅದೇನಂತಂದ್ರೆ ಇದು ಸ್ಥಳೀಯ ವಿಚಾರ ಆಗಿರೋದ್ರಿಂದ ಅಲ್ಲಿರೋ CM ಮತ್ತೆ DCM ಇದ್ರ ಕುರಿತಾಗಿ ಇತ್ಯರ್ಥ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಸಹ ಹೇಳ್ತಾ ಇರುವಂತದ್ದು. ಇಲ್ಲಿ ಪ್ರಶ್ನೆ ಮೂಡುವಂತದ್ದು, ಒಂದು ಕಡೆ CM ಅವರು ಬಗೆಹರಿಸ್ಕೊಳ್ತಾರೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ DCM ಅವರು ನನ್ಗೆ ಯಾವ್ದೇ ರೀತಿಯಾದಂತ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಪಕ್ಷದಲ್ಲೇ ಗೊಂದಲದ ವಾತಾವರಣ ಇರೋದರ ನಡುವೆ ಶಾಸಕರು ವಿದೇಶ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಗೊಂದಲದ ವಾತಾವರಣನ ಮತ್ತಷ್ಟು ಹೆಚ್ಚಿಗೆ ಮಾಡ್ತಾ ಇರುವಂತದ್ದು. ಕಾರ್ತಿಕ್, ಏನಾದ್ರೂ ತಿಳಿದು ಬಂತಾ ಯಾಕೆ ವಿದೇಶಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ? ಪ್ರತಿಯೊಬ್ರು ಇಲ್ಲಿ ಬಂದಿರುವಂತ ಶಾಸಕರು ಹೇಳ್ತಾ ಇರೋದು ಒಂದೇ ಉತ್ತರ, ಅಂದ್ರೆ ಇದು ನಮ್ಮ ಖಾಸಗಿ ಪ್ರವಾಸ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತ ರಾಜಕೀಯ ಬೆಳವಣಿಗೆ ಮತ್ತೆ ರಾಜಕೀಯದಲ್ಲಿ ತೊಡಗಿಕೊಳ್ಳುವಂತ ಪ್ರಮೇಯ ಇಲ್ಲ. ಇದು ಪಶುಸಂಗೋಪನಾ ಇಲಾಖೆಯಿಂದ ನಿರ್ದಿಷ್ಟವಾಗಿ ಯೋಜನೆಗಳ ಕುರಿತಾಗಿ ಮಾಹಿತಿಯನ್ನ ಪಡೆಯಲಿಕ್ಕೆ ವಿದೇಶಕ್ಕೆ ಓಡ್ತಾ ಇದೀವಿ. ಇದ್ರ ಜೊತೆಗೆ 2-3 ತಿಂಗಳಿಂದನೇ ಈ ವಿದೇಶ ಪ್ರವಾಸಕ್ಕೆ ಪ್ಲಾನ್ ಆಗಿತ್ತು. ಇದ್ರ ಜೊತೆ ನಮ್ಮ ಕುಟುಂಬದ ಸದಸ್ಯರನ್ನು ಸಹ ನಾವು ಕರ್ಕೊಂಡೋಗಿ ಪ್ರವಾಸವನ್ನ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್.